ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವಿಕಾ ಕುಕಿಂಗ್ ಚಾನಲ್. ಇವತ್ತು ನಾವು ಆರ್ಮಿ ಕ್ಯಾಂಟೀನ್ಗೆ ಶಾಪಿಂಗ್ಗೆ ಅಂತ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಫಸ್ಟು ಟಿಫನಿಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಬನ್ನಿ, ಇವತ್ತು ನಾನೇನು ಟಿಫನ್ ಮಾಡ್ಕೊತಿದ್ದೀನಿ ಅಂತ ತೋರಿಸ್ತೀನಿ. ಇವತ್ತು ಟಿಫನ್ಗೆ ಅಂತ ಬೀಟ್ರೂಟ್ ಪಲ್ಯ ಚಪಾತಿ ಮಾಡ್ಕೊತಾ ಇದ್ದೀನಿ. ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. 2 ಬೀಟ್ರೂಟು, 1 ಈರುಳ್ಳಿ, 1 ಟೊಮೊಟೊ ತೊಗೊಂಡಿದ್ದೀನಿ. ಬೀಟ್ರೂಟ್ನ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದೊಂದ್ಸಲ ಬೀಟ್ರೂಟ್ ಪಲ್ಯನ ತುರಿದು ಮಾಡ್ಕೊತೀನಿ, ಕಟ್ ಮಾಡಿನೂ ಮಾಡ್ಕೊತೀನಿ. ನಾನಿಲ್ಲಿ ತುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವತ್ತು. ಬನ್ನಿ ಬೀಟ್ರೂಟ್ನ ತುರ್ಕೊಳ್ಳೋಣ. ಬೀಟ್ರೂಟ್ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ನಮ್ಮ ಬ್ಲಡ್ನ ಇಂಪ್ರೂವ್ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ಗೂ ಹಾಗೆ ತುಂಬ ಒಳ್ಳೆಯದು. ನಾವು ವೀಕ್ಲಿ 1 ಟೈಮ್ ಆದ್ರೂ ಬೀಟ್ರೂಟ್ನ ಯೂಸ್ ಮಾಡ್ತಾ ಇರ್ತೀವಿ. ಇವಾಗ ಬೀಟ್ರೂಟ್ ತುರಿದಿದ್ದು ಆಗಿದೆ. ಬೀಟ್ರೂಟ್ ನೋಡಿ ಎಷ್ಟು ಕಲರಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದನ್ನು ನಾನೊಂದು ಪ್ಲೇಟಿಗೆ ಹಾಕ್ಕೊತೀನಿ. ನಾನು ಒನ್ ಟೈಮ್ ಬೀಟ್ರೂಟ್ನ ಹಾಗೆ ಬೇಯಿಸಿ ನನ್ನ ಮಗಳಿಗೆ ತಿನ್ಲಿಕ್ಕೆ ಕೊಡ್ತಾ ಇರ್ತೀನಿ. ಬೀಟ್ರೂಟ್ ಕಲರ್ ಅಂತೂ ರೆಡ್ ಕಾಣಿಸ್ತಿದೆ ನೋಡಿ. ನೆಕ್ಸ್ಟ್ ಇಲ್ಲಿ ನಾವು ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡ್ಕೊಳ್ಳೋಣ. 1 ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಇಲ್ಲಿ 3 ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದಷ್ಟೇ, ಅದಕ್ಕೋಸ್ಕರ 1 ಈರುಳ್ಳಿ ತೊಗೊಂಡಿರೋದು. ಈರುಳ್ಳಿನ ಮೀಡಿಯಮ್ಮಾಗಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ಟೊಮೊಟೊ ಕಟ್ ಮಾಡ್ಕೊತಿದ್ದೀನಿ. ಟೊಮೊಟೊನೂ ಅಷ್ಟೇ ಮೀಡಿಯಮ್ಮಾಗಿ ಕಟ್ ಮಾಡ್ಕೊತೀನಿ. ನೆಕ್ಸ್ಟು ಮೆಣಸಿನ್ಕಾಯಿನ ಕಟ್ ಮಾಡ್ಕೊತೀನಿ. ಮೆಣಸಿನ್ಕಾಯಿನ ಉದ್ದುದ್ದು ಕಟ್ ಮಾಡ್ಕೊತೀನಿ. ನಾನು ಸಣ್ಣ ಕಟ್ ಮಾಡಿಕೊಂಡ್ರೆ ನನ್ನ ಮಗಳಿಗೆ ತಿನ್ನಬೇಕಾದ್ರೆ ಖಾರ ಆಗುತ್ತೆ ಅಂತ, ಸೊ ಅದಕ್ಕೋಸ್ಕರ. ನೆಕ್ಸ್ಟ್ ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಕಾಯಿನ ತೊಗೊತಾ ಇದ್ದೀನಿ. ಒಂದು ಬಾಣಲಿನ ಬಿಸಿ ಆಗೋಕ್ಕಿಟ್ಟು, ಬಾಣಲಿ ಬಿಸಿ ಆದಮೇಲೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಬಿಟ್ಟು 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ನಾನು ಮೆಣಸಿನ್ಕಾಯಿನ ಹಾಕಿದ್ದಾದಮೇಲೆ ಈರುಳ್ಳಿನ ಸೇರಿಸ್ಕೊತೀನಿ. ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಸೇರಿಸ್ಕೊಂಡು ಇದ್ರ ಜೊತೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತೀನಿ. ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ 3ರಿಂದ 4 ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಉಪ್ಪನ್ನ ಸೇರಿಸಿ ಫ್ರೈ ಮಾಡೋದ್ರಿಂದ ಬೇಗ ಫ್ರೈ ಆಗುತ್ತೆ ಈರುಳ್ಳಿ, ಸೊ ಅದಕ್ಕೋಸ್ಕರ. ಈರುಳ್ಳಿ ನನಗಿಲ್ಲಿ ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಬೀಟ್ರೂಟ್ ಪಲ್ಯ ಅಂತೂ ದೋಸೆ ಜೊತೆ ಮತ್ತು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಟೊಮೊಟೊ ಇಲ್ಲಿ ಫ್ರೈ ಆಗ್ತಾ ಇದೆ. ಟೊಮೊಟೊ ಇವಾಗ ಫ್ರೈ ಆಯಿತು. ನೆಕ್ಸ್ಟ್ ನಾನು ಇದಕ್ಕೆ ತುರಿದಿಟ್ಕೊಂಡಿದ್ನೆಲ್ಲ ಬೀಟ್ರೂಟು ಅದನ್ನು ಹಾಕ್ಕೊತಾ ಇದ್ದೀನಿ. ಬೀಟ್ರೂಟ್ನ ಹಾಕಿದ್ದಾದಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು. ಇದು ಫ್ರೈ ಮಾಡುವಾಗ ನೀರು ಬಿಟ್ಕೊತಾ ಹೋಗುತ್ತೆ. ನಾವು ಇದಕ್ಕೆ ಸ್ವಲ್ಪನೂ ನೀರು ಹಾಕ್ಕೊಬಾರ್ದು. ನೀರೇನಾದರೂ ನಾವು ಸೇರಿಸ್ತು ಅಂದರೆ ಟೇಸ್ಟ್ ಹೋಗ್ಬಿಡುತ್ತೆ ಪಲ್ಯದ್ದು. ಇವಾಗ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಫ್ರೈ ಮಾಡುವಾಗ ಅದೇ ನೀರು ಬಿಟ್ಕೊತಾ ಹೋಗುತ್ತೆ. ನೋಡಿ ಹೇಗೆ ನೀರು ಬಿಟ್ಕೊತಿದೆ ಅಂತ. ಬೀಟ್ರೂಟ್ ಬೇಯಲಿಕ್ಕೆ ಇದೇ ಸಾಕು ನೀರು, ಎಕ್ಸ್ಟ್ರಾ ನೀರು ಹಾಕೋದೇನು ಬೇಡ. ನಾನಿಲ್ಲಿ ಸ್ವಲ್ಪನ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ, ಬೀಟ್ರೂಟ್ ಬೇಗ ಸ್ವಲ್ಪ ಫ್ರೈ ಆಗಲಿ ಅಂತ. ಉಪ್ಪನ್ನ ಹಾಕ್ಕೊಂಡು 5ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊತೀನಿ. ನನ್ನ ಆರ್ಮಿ ಕ್ಯಾಂಟೀನ್ಗೆ ಶಾಪಿಂಗ್ಗೆ ಯಾರು ಕರ್ಕೊಂಡೋದ್ರು ಅಂತ ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ವಿಡಿಯೋ ಕೊನೆವರೆಗೂ. ಪ್ಲೇಟ್ನ ತೆಗೆದು ತಿರುಗಿಸ್ಕೊಳ್ಳೋಣ. ಇಲ್ಲಿ ಇವಾಗ ಒಂದು ಅರ್ಧ ಬೆಂದಿದೆ. ಇನ್ ಕೇಸ್ ನಾವೇನಾದರೂ ಹಿಂಗೆ ತಿರುಗಿಸ್ಕೊಳ್ಳಿಲ್ಲ ಅಂದರೆ ತಳ ಒತ್ತಿಬಿಡುತ್ತೆ, ಅದಕ್ಕೋಸ್ಕರ ತಿರುಗಿಸ್ಕೊತಿದ್ದೀನಿ. ತಿರುಗಿಸ್ಬಿಟ್ಟು ಮತ್ತೆ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಆಲ್ಮೋಸ್ಟ್ ಇಲ್ಲಿ ಬೀಟ್ರೂಟ್ ಬೆಂದಿದೆ. ನಾನು ಇನ್ನೊಂದು 2 ನಿಮಿಷ ಇದನ್ನು ಬೇಯಿಸ್ಕೊತೀನಿ. ಇವಾಗ ಇಲ್ಲಿ ಬೀಟ್ರೂಟ್ ಬೆಂದಿದೆ. ಕಾಯಿ ತುರಿನ ಸೇರಿಸ್ಕೊಂಡು ಸಣ್ಣ ಉರಿನಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದನ್ನು ಹೊಂದ್ಕೋಬೇಕು, ಹಾಗೆ ಫ್ರೈ ಮಾಡ್ಕೊತೀನಿ. ತುರಿದಿರೋ ಬೀಟ್ರೂಟ್ ಪಲ್ಯ ಮಾಡ್ಕೊತೀವಲ್ಲ, ಆ ಪಲ್ಯಗೆ ನಾವು ಕಾಯಿ ತುರಿ ಸೇರಿಸ್ಕೊಂಡ್ರೇ ಟೇಸ್ಟು ಚೆನ್ನಾಗಿ ಬರೋದು. ಕಾಯಿ ಹಾಕ್ಕೊಳ್ಳಿಲ್ಲ ಅಂದರೆ ಅಷ್ಟು ಟೇಸ್ಟು ಚೆನ್ನಾಗಿ ಬರಲ್ಲ. ಇವಾಗ ನೋಡಿ ತಿರುಗಿಸ್ಕೊಂಡಿದ್ದಾಗಿದೆ, ಚೆನ್ನಾಗಿ ಹೊಂದ್ಕೊಂಡಿದೆ. ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. ನಾನು ಇಲ್ಲಿ ಸ್ವಲ್ಪ ಪಲ್ಯಗಳಿಗೆ ಜಾಸ್ತಿ ತುಪ್ಪ ಯೂಸ್ ಮಾಡ್ತೀನಿ, ಹಾಗಾಗಿ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ನೆಕ್ಸ್ಟು ಬೀಟ್ರೂಟ್ ಪಲ್ಯ ರೆಡಿ ಆಯಿತು. ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳಿಗೂ ರೆಡಿ ಮಾಡಿ ಟಿಫನ್ ಎಲ್ಲ ಹಾಕ್ಕೊಟ್ಟೆ. ಅವಳು ಟಿಫನ್ ಮಾಡಿಕೊಂಡು ಸ್ಕೂಲಿಗೆ ಹೊರಟ್ಲು ಬಾಯ್ ಮಾಡ್ತಾ. ಅವ್ರ ಪಪ್ಪ ಕರ್ಕೊಂಡೋಗಿ ಡ್ರಾಪ್ ಮಾಡಿಬಿಟ್ಟು ಬಂದರು. ನೆಕ್ಸ್ಟ್ ನಾವು ಇಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಕ್ಯಾಂಟೀನ್ ಕಡೆ ಹೊರಟ್ವಿ.
ಇಲ್ಲಿ ವಿಡಿಯೋ ಮಾಡೋಂಗಿರಲಿಲ್ಲ, ಆದ್ರೂ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದು ಕರೆಕ್ಟಾಗಿ ಬಂದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೊರಗಡೆ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಪ್ರೈಸ್ ಇತ್ತು. ನೋಡಿ, ಈ ಬ್ಯಾಗ್ಗಳು ಸಿಗ್ನೇಚರು ಸಫಾರಿ ಬ್ಯಾಗು 2000 1800 MRP ಇರೋದು ಜಸ್ಟು 720 750 ಆಗಿತ್ತು. ಇದೆಲ್ಲ ಟ್ರಾಲಿ ಬ್ಯಾಗ್ಸು ದೊಡ್ಡದು. ಇದು ಅಷ್ಟೇ ಸಫಾರಿ ಸಿಗ್ನೇಚರ್ ಬ್ರ್ಯಾಂಡೇ. ನೋಡಿ, MRP 7000 ಇರೋದು ಜಸ್ಟ್ 411 ರೂಪಾಯಿ ಅಷ್ಟೇ ಇರೋದು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಪ್ರೈಸ್ ಅಂತೂ ಎಲ್ಲೂ ಈ ಪ್ರೈಸಿಗೆ ಸಿಗೋದೇ ಇಲ್ಲ, ಆರ್ಮಿ ಕ್ಯಾಂಟೀನಲ್ಲಿ ಬಿಟ್ಟರೆ. ನೋಡಿ, ಎಲ್ಲ ಥರ ಐಟಮು ಇತ್ತು. ಕೆಲವೊಂದೊಂದು ಸಲ ಐಟಮ್ ಖಾಲಿಯಾಗಿ ಹೋಗ್ಬಿಡುತ್ತೆ. ಇವತ್ತು ನಾವು ಬಂದಾಗ ಇತ್ತು ಐಟಮು. ಈ ಬ್ಯಾಗು ಹೊರಗಡೆ ಬಂದ್ಬಿಟ್ಟು 2000 ಚಿಲ್ಲರೆ ಇದೆ, ಇಲ್ಲಿ ಜಸ್ಟ್ 1200 ರೂಪಾಯಿ ಅಷ್ಟೇ. ನೋಡಿ, ಇದೇ ಕ್ಯಾಂಟೀನ್. ಅದು ಕ್ಯಾಂಟೀನ್ ಪಕ್ಕನೇ ಇನ್ನೊಂದು ಶಾಪ್ ಇತ್ತು, ಆ ಶಾಪಿಗೂ ಹೋಗ್ಬಿಟ್ಟು ಬಂದು ಏನೇನಿದೆ ನೋಡ್ಕೊಂಬರೋಣ ಅಂತ. ನೋಡಿ, ಇದೆಲ್ಲನ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ, ಹೊರಗಡೆ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಪ್ರೈಸು. ನೆಕ್ಸ್ಟು ಇಲ್ಲೊಂದು ಆನೆ ತೋರಿಸ್ತೀನಿ ನೋಡಿ. ಈ ಆನೆ ಎಷ್ಟು ಸಖತ್ತಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಪ್ರೈಸು 963 ರುಪೀಸು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಈ ಫ್ಲವರ್ ಬಂದ್ಬಿಟ್ಟು ಜಸ್ಟ್ 146 ಅಷ್ಟೇ ಇದ್ದಿದ್ದು. ನಾನು ಇದರಲ್ಲೇನು ಪರ್ಚೇಸ್ ಮಾಡಲಿಲ್ಲ, ನನಗಿವಾಗ ಸದ್ಯಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗಲಾದರೂ ಹೋಗೋಣ ಅಂತ. ಇದಂತೂ ತುಂಬ ಕ್ಯೂಟಾಗಿತ್ತು, ಜಸ್ಟ್ 85 ಅಷ್ಟೇ. ನೋಡಿ, ಈ ಥರ ತುಂಬ ಕಲೆಕ್ಷನ್ಸ್ ಇತ್ತು. ನನಗೆ ಈ ದೀಪ ಅಂತೂ ತುಂಬ ಇಷ್ಟ ಆಯಿತು. ಎಷ್ಟು ವೆಯ್ಟ್ ಇತ್ತು ಅಂದರೆ ತುಂಬ ವೆಯ್ಟ್ ಇತ್ತು. ಪ್ರೈಸ್ ಬಂದುಬಿಟ್ಟು 401 ರೂಪಾಯಿ. ಹೊರಗಡೆ ಕಂಪೇರ್ ಮಾಡಿದ್ರೆ ನಾನು ಬೆಸ್ಟ್ ಅಂತಲೇ ಹೇಳ್ಬೋದು ಇದು. ನೆಕ್ಸ್ಟ್ ಹಾಗೆ ನೋಡಿ, ಎಲ್ಲ ಥರ ಥಿಂಗ್ಸು ಇತ್ತು. ನನಗಂತೂ ಈ ಗ್ಲಾಸ್ ಬೌಲ್ ಇತ್ತಲ್ಲ, ಇದು ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆದರೆ ಏನು ಮಾಡೋದು, ನಮ್ಮ ಕಿಚನ್ನು ತುಂಬ ಚಿಕ್ಕದಿರೋದ್ರಿಂದ ಬೈ ಮಿಸ್ಸಾಗಿ ಬಿದ್ದೋಗ್ಬಿಟ್ರೆ ಒಡೆದೋಗುತ್ತೆ ಅಂತ ಏನು ತೊಗೊಳಕ್ಕೆ ಹೋಗಲಿಲ್ಲ. ಇಷ್ಟು ಕ್ವಾಲಿಟಿ ಇರೋದು ಇಷ್ಟು ಕಮ್ಮಿ ಪ್ರೈಸಿಗೆ ಹೊರಗಡೆ ಅಂತೂ ಎಲ್ಲೂ ಸಿಗೋಲ್ಲ. ನಾನು ಕ್ಯಾಂಟೀನಿಗೆ ಬರೋಕ್ಕೆ ಆಂಟಿನೇ ಕಾರಣ. ಇವರು ನಮ್ಮ ಪಕ್ಕದ ಮನೆ ಆಂಟಿ. ಇವ್ರ ಹಸ್ಬೆಂಡು ಆರ್ಮಿನಲ್ಲಿ ವರ್ಕ್ ಮಾಡ್ತಿದ್ದು, ಸೊ ಹಂಗಾಗಿ ಅವ್ರ ಕಡೆಯಿಂದ ನಾನು ಬಂದಿದ್ದು. ಇಲ್ಲಿ ಸ್ಯಾರಿ ಕಲೆಕ್ಷನ್ಸು ತುಂಬ ಇತ್ತು. ನನಗೆ ಇದೊಂದು ಸ್ಯಾರಿ ಮಾತ್ರ ಇಷ್ಟ ಆಯಿತು. ಇನ್ನು ಸ್ಯಾರಿ ಕಲೆಕ್ಷನ್ಸ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ನಾನು ಮತ್ತೆ ಏನು ಪರ್ಚೇಸು ಮಾಡಲಿಲ್ಲ. ನಾನು ಈ ಶಾಪಲ್ಲಿ ಏನು ಪರ್ಚೇಸ್ ಮಾಡಲಿಲ್ಲ, ನಿಮಗೋಸ್ಕರ ಇದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದಂತೂ ಕ್ವಾಲಿಟಿ ಸಖತ್ತಾಗಿತ್ತು. ಜಸ್ಟ್ 418 ರೂಪಾಯಿ ಅಷ್ಟೇ. ಏರ್ ಫೋರ್ಸಲ್ಲಿ ವರ್ಕ್ ಮಾಡ್ತಾರಲ್ಲ, ಆಲ್ಮೋಸ್ಟ್ ಅವರೆಲ್ಲ ಇಲ್ಲೇ ಪರ್ಚೇಸ್ ಮಾಡೋದು. ನನಗಂತೂ ಇದರಲ್ಲಿ ಇದು ಸಖತ್ ಇಷ್ಟ ಆಗೋಯ್ತು. ನೆಕ್ಸ್ಟಲ್ಲಿ ಜ್ಯುವೆಲ್ಲರಿನೂ ಇತ್ತು. ಅದ್ರದ್ದು ಬೀಡ್ಸ್ ಬರುತ್ತಲ್ಲ, ಅದು ಕ್ವಾಲಿಟಿ ಬೀಡ್ಸು ಎಲ್ಲ 1000 ಎಬೋನೇ ಇದ್ದಿದ್ದು. ಜಸ್ಟ್ ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಇದ್ರದ್ದು ಅಷ್ಟೇ ಕ್ವಾಲಿಟಿ ಸಖತ್ತಾಗಿತ್ತು. ಕ್ವಾಲಿಟಿ ಎಲ್ಲ 1000 ಎಬೋನೇ ಇತ್ತು. ಅದಕ್ಕೆ ನಾನೇನು ಪರ್ಚೇಸ್ ಮಾಡಲಿಲ್ಲ. ನೋಡಿ, ಆರ್ಮಿ ಕ್ಯಾಂಟೀನ್ ಗೇಟ್ ಇದೆ. ಶಾಪಿಂಗ್ನ ಮುಗಿಸಿ ಮನೆ ಕಡೆ ಹೊರಟ್ವಿ. ನಾವು ಮನೆಗೆ ಬರುವಾಗ ಈ ಟೆಂಪಲ್ ಸಿಗುತ್ತೆ. ಈ ಟೆಂಪಲ್ ನಿಮಗೇನಾದರೂ ಗೊತ್ತಿದ್ರೆ ಈ ಟೆಂಪಲ್ ಯಾವುದು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಐಟಮ್ ತೊಗೊಂಡೆ, ಅದ್ರದ್ದು ಎಷ್ಟು ಪ್ರೈಸು ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಪ್ಲೀಸ್ ನಂಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.